ಇವತ್ತಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾಸ್ಟ್ಯೂಮ್ ಡಿಸೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾಗರಾಜ್ ಅವರೇ, ನಿಮ್ಮ ಶಾಪಲ್ಲಿ ನಾನು ನೋಡಿದ ಹಾಗೆ ಬೇರೆ ಬೇರೆ ಪೇಟೆಗಳನ್ನು ಇಟ್ಟಿದ್ದೀರಾ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಏನದು, ಏನಕ್ಕೆ ರೆಡಿ ಮಾಡಿರೋದು? ರೆಡಿ ಅಂದರೆ ಈಗ ನೋಡಿ, ಒಂದು ಗೆಟಪ್ ಬಂದಾಗ ಈಗ ಶಿವಾಜಿಗೆ ಥರನೇ ಇರಬೇಕು ನನಗೆ. ಈಗ ಟಿಪ್ಪು ಸುಲ್ತಾನ್ ಅದೇ ರೀತಿ ಬೇಕು. ಭಕ್ತ ಪ್ರಹ್ಲಾದ ಅಂದರೆ ಅದೇ. ನಾನು ಭಕ್ತ ಪ್ರಹ್ಲಾದ ಫಿಲ್ಮ್ ನಿಮ್ಗೆ ಹೇಳೋದು ಮರ್ತುಬಿಟ್ಟಿದೆ, ಸಾರಿ. ನಂಗೆ ತುಂಬ ಇಷ್ಟ ಅದರಲ್ಲಿರೋ ಗೆಟಪ್ಗಳು. ಅದರಲ್ಲಿ ನೀವೆಲ್ಲಾದರೂ ನೋಡಿ ಒಂದೇ ಒಂದು ಸಾಮಾಜಿಕ ಕಾಸ್ಟ್ಯೂಮ್ ನಿಮಗೆ ಕಾಣಿಸಲ್ಲ. ಪೌರಾಣಿಕ ಕಾಸ್ಟ್ಯೂಮ್ಗೆ ಯಾವ ಥರ ಬೇಕು ಅದೇ ಬೇಕು. ಈಗ ಸೈನಿಕರು ಅಂದರೆ ಅದೇ ಥರ ಬೇಕು. ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಥರ ಪೇಟೆಗಳನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ. ಹೌದು, ನಾನು ಯಾರು ಟಕ್ಕಂತ ಬಂದು ಪೇಟೆಗಳು ಬೇಕು ಅಂದಾಗ ಕೊಟ್ಬಿಡೋದು. ಅದೇ ನನ್ನ ಆಸೆ. ಅದೇನೆ, ಈಗ ನಾನು ಹೇಳಿದ್ನಲ್ಲ ಆವಾಗಲೇ 24 hours ಸರ್ವಿಸ್ ಅಂತ. ಈಗ ಶೂಟಿಂಗ್ ತೊಂದರೆ ಆಗಿದೆಯಪ್ಪ, ಕಾಸ್ಟ್ಯೂಮ್ ಇಲ್ಲ, ಸಿಕ್ಕಲ್ಲ, ಬೇರೆ ಕಡೆ ಕ್ಲೋಸ್ ಆಗಿದೆ ಶಾಪ್ ಅಂದರೆ ಹೆಂಗೆ ಬೈಫಿಕೇಟ್ ಮಾಡ್ತೀರಾ? ಈಗ ಮಂತ್ರಿಗೆ ಒಂದು ಈ ಥರ ಪೇಟ ಇರುತ್ತೆ, ಅಥವಾ ಶಿವಾಜಿ ಈ ಥರನೇ ಇರಬೇಕು, ರಾಜಂಗೆ ಯಾವ ಥರ ಇರಬೇಕು ಅಂತ. ಮೇಡಮ್, ನಾನೇ ಕ್ರಿಯೇಟ್ ಮಾಡಿದೆ ಅಂದರೆ ಅದು ತುಂಬ ಸುಳ್ಳಾಗುತ್ತೆ. ಯಾಕೆಂದರೆ ಅವೆಲ್ಲ ಪಾತ್ರಗಳು ಬಂದ ನಾನು ಹುಟ್ಟಿರಲೇ ಇಲ್ಲ. ನಾನು ಸಾಮಾಜಿಕ ಕಡಿಮೆ ಮೂವಿಗಳು ನೋಡೋದು. ಪೌರಾಣಿಕ ಅಂತ ತುಂಬ ಇಷ್ಟ ನನಗೆ. ಪೌರಾಣಿಕ ಸಿಡಿಗಳನ್ನ ನಾನು ಯಾವಾಗ ಹುಟ್ಟಿರಲಿಲ್ಲ ಆವತ್ತರ ಸಿಡಿ ನಾನು ಹತ್ರ ಇವತ್ತು ಅಪ್ಪಾಜಿದು 175 CD ಇಟ್ಕೊಂಡಿದ್ದೀನಿ. ನನ್ನ ಮನೆಗೆ ಬಂದವರಲ್ಲ ಅಂತಾರೆ, ಏನಪ್ಪ ಅಪ್ಪಾಜಿ ಅವ್ರ ಫ್ಯಾನ ನೀನು ಅಂತಾರೆ. ಫ್ಯಾನ್ ಅಲ್ಲಪ್ಪ, ಅವರಿಂದ ನನ್ನ ಹೊಟ್ಟೆ ಪಾಡೋದು. ಆವಾಗ ಕೃಷ್ಣದೇವರಾಯ ಅಂದರೆ ಯಾವ ಥರ ಇರಬೇಕು ಅದೇ ಥರ ಬೇಕು. ಕೆಲವರು ಇವಾಗಿನ ಡೈರೆಕ್ಟ್ರುಗಳು ಸ್ವಲ್ಪ ಹೆಂಗೆ ಹೆಚ್ಚು ಕಡಿಮೆ ಇದ್ದರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನೆಲ್ಲ CD ನೋಡಿ, ಪಿಕ್ಚರ್ ನೋಡಿ ನಾನು ಮಾಡಿದ್ದೀವೆಲ್ಲ. ಪಿಕ್ಚರ್ ನೋಡೇ ಮಾಡಿದ್ದು ನಾನು. ಅಪ್ಪಾಜಿಯವ್ರ ಪಿಕ್ಚರ್ ಅಂತೂ ಒಂದು ಬಿಡದಂಗೆ ನೋಡಿದ್ದೀನಿ. ಮುಖವಾಡಗಳಿದ್ದಾವೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್. ಏನು ಮುಖವಾಡಗಳು ಏನಕ್ಕೆ ರೆಡಿ ಆಗಿರೋದು? ಆ ಮುಖವಾಡಗಳೇನೆಂದರೆ, ಈಗ ಪಾರ್ಟಿ ವೇರಿಗೆ ಬಂದು ಕೇಳ್ತಾರೆ. ಬರ್ತ್ಡೇ ಪಾರ್ಟಿ ಇರುತ್ತೆ, ಮಕ್ಕಳುಗಳ್ನ ಇದು ಮಾಡ್ಸಕ್ಕಿಲ್ಲ. ಬರ್ತ್ಡೇ ಪಾರ್ಟಿಗೆ ಅದನ್ನು ತುಂಬ ತೊಗೊಂಡೋಗ್ತಾರೆ. ಹಂಗಾಗಿ ಅದನ್ನು ಒಟ್ಟಾರೆ ಈ ಕಾಸ್ಟ್ಯೂಮ್ ಡಿಸೈನಿಂಗ್ ಅನ್ನೋದು ಇದೆಯಲ್ಲ, ಇತ್ತೀಚೆಗೆ ಮಹಿಳೆಯರು ಕೂಡ ತುಂಬ ಜನ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಫೀಲ್ಡಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು. ವೃತ್ತಿ ಚೆನ್ನಾಗಿದೆ ಮೇಡಮ್. ಇವಾಗ ತುಂಬ ಓದಿರ್ತಾರೆ, ಕೆಲಸ ಸಿಕ್ಕಲ್ಲ. ಈಗ ಅದೊಂದು ಮಾಡ್ಕೊಂಡು ಒಂದು ಸಿನಿಮಾಗೆ ವರ್ಕ್ ಮಾಡಿದರೆ ಕಡಿಮೆ ಅಂದರೂ ಅವ್ರಿಗೆ 6 ತಿಂಗಳು ಗೌರ್ಮೆಂಟ್ ಸಂಬಳ ಸಿಕ್ಕೋದು, ಒಂದು ಸಿನಿಮಾದಲ್ಲಿ ಪೇಮೆಂಟ್ ಬರುತ್ತೆ. ಜೀವನ ಮಾಡೋಕ್ಕೆ ಯಾವುದೇ ಇನ್ನೊಬ್ಬರಿಗೆ ಹೋಗಿ ನಾವು ಮಾಡೋದಿಲ್ಲ. ಈಗ ನನ್ನ ಹತ್ರ ಕಲ್ತಿರೋ ಹುಡುಗಿರನ್ನೇ ಸುಮಾರು ಒಂದು 10 ರಿಂದ 15 ಜನ ಹುಡುಗಿರು ಇವಾಗ ಸಿನಿಮಾದಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ಹೊಸಬ್ರು ಈಗ ಈ ಫೀಲ್ಡಿಗೆ ಬರಬೇಕು, ಕಾಸ್ಟ್ಯೂಮ್ ಡಿಸೈನರ್ ಆಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇತ್ತು. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಿಜವಾಗ್ಲೂ ನಾನು ಇಷ್ಟಪಡ್ತೀನಿ ಬನ್ನಿ ಅಂತ. ಯಾಕೆಂದರೆ ಕಲೆ ಯಾರಪ್ಪನ ಮನಸ್ಸು ಹೊತ್ತಲ್ಲ. ಇವತ್ತು ನಾನು ಇದ್ದೀನಿ, ನಾನು ನಾಳೆ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ನಾನು ಕೊಟ್ಟಿರೋ ನಾನು ಉಣ್ಬಾರ್ದು, ನನಗೊಬ್ಬರು ಗುರು ಕೆಲಸ ಕೊಟ್ಟಿದ್ದಾರೆ. ನಾನು 4 ಜನಕ್ಕೆ ಕೊಟ್ಟರೆ ಅದರಿಂದ ಉಪಯೋಗ ಅಂತ ನಾನು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನೋಡಿದ್ರಲ್ಲ ಕಾಸ್ಟ್ಯೂಮ್ ಡಿಸೈನಿಂಗ್ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದ್ವಿ. ಕಾಸ್ಟ್ಯೂಮ್ ಡಿಸೈನಿಂಗ್ ಈಗ ಪ್ಯಾಷನ್ ಹೋಗಿ ಪ್ರೊಫೆಷನ್ ಆಗಿದೆ. ಎಲ್ಲರೂ ಇದನ್ನು ಪ್ರೊಫೆಷನ್ ಆಗಿ ಈಗ ಸ್ವೀಕಾರ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಹಿಳೆಯರು ಯಾಕಂದರೆ ಆರ್ಟ್ ಅಂದರೆ ತುಂಬಾ ಮಹಿಳೆಯರಿಗೆ ಇಷ್ಟನೇ ಹೇಳ್ಬೋದು. ಹಾಗೆಯೇ ಉಡುಪನ್ನು ರೆಡಿ ಮಾಡೋದ್ರಲ್ಲಿ ಅವರು ಕೂಡ ಸಿದ್ಧಹಸ್ತರು ಅಂತಲೇ ಹೇಳ್ಬೋದು. ಮಹಿಳೆಯರು ಇದನ್ನು ಪ್ರೊಫೆಷನ್ ಆಗಿ ಸ್ವೀಕರಿಸ್ತಾ ಇದ್ದಾರೆ. ಇತ್ತೀಚೆಗೆ ಫ್ಯಾಷನ್ ಡಿಸೈನರ್ ಅನ್ನೋದಿದೆಯಲ್ಲ, ಅದು ಕೂಡ ಕಾಸ್ಟ್ಯೂಮ್ ಡಿಸೈನರ್ ಅಂತಲೂ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಜನ ತಮಗೆ ಯಾವ ಥರ ಡ್ರೆಸ್ ಬೇಕು ಅನ್ನೋದನ್ನು ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಬಂದು ಹೇಳ್ತಾರೆ, ನನಗೆ ಈ ಥರ ಡ್ರೆಸ್ ರೆಡಿ ಮಾಡಿ ಕೊಡಿ ಅನ್ನೋದು. ಸೊ ಬೇಡಿಕೆ ಹೆಚ್ಚಾದಂತೆ ಅದರ ಅವಶ್ಯಕತೆ ಕೂಡ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಕಾಸ್ಟ್ಯೂಮ್ ಡಿಸೈನಿಂಗ್ ಇರ್ಬೋದು ಅಥವಾ ವಿಭಿನ್ನ ಉಡುಪುಗಳ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ತು ಅನ್ಕೊಳ್ತೀನಿ. ಇದು ಇವತ್ತಿನ ಸುಹಾಸಿನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.